ರಾಜ್ಯಾದ್ಯಂತ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಆರಂಭ. ಎಸ್ಐಆರ್ ಅರ್ಜಿ ನಮೂನೆ ಭರ್ತಿಯನ್ನ ಮಾಡಿದ ಅನ್ಬುಕುಮಾರ್. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಅನ್ಬುಕುಮಾರ್ ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನ ಸ್ವೀಕರಿಸಿದ್ದಾರೆ ಅಧಿಕಾರಿಗಳು. ಅರ್ಜಿ ನಮೂನೆಯನ್ನ ಬೂತ್ ಮಟ್ಟದ ಅಧಿಕಾರಿಗಳು ಸ್ವೀಕಾರ ಮಾಡಿದ್ದಾರೆ. ಎಸ್ಐಆರ್ಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ ಜುಲೈ 29ರವರೆಗೂ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಮತಪಟ್ಟಿ ಪರಿಷ್ಕರಣೆ, ಕರಡು ಪ್ರತಿ ಪ್ರಕಟವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಪಡೆದ ಮತದಾರರು ಮಾತ್ರ ದಾಖಲೆಯನ್ನು ನೀಡಬೇಕಾಗುತ್ತೆ. BLOಗಳು ನಿಮ್ಮ ಮನೆಗಳಿಗೆ ಬರ್ತಾರೆ, ನೇರಳೆ ಬಣ್ಣದ ಸ್ಟಿಕ್ಕರ್ ಅಂಟಿಸಿ ನಿಮಗೆ ಫಾರ್ಮನ್ನು ಕೊಡ್ತಾರೆ. ಇದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ. ಸೈನ್ ಮಾಡಿ ಫಾರ್ಮನ್ನು ಭರ್ತಿ ಮಾಡಿ ಡಿಜಿಟಲೀಕರಣಕ್ಕೆ ಅದನ್ನು ರವಾನೆ ಮಾಡಲಾಗುತ್ತೆ. ನೀವು ಮನೆಯಲ್ಲಿ ಲಭ್ಯವಿಲ್ಲದಿದ್ದರೆ, ಮನೆಗೆ ಬೀಗ ಹಾಕಿದರೆ ಕೆಂಪು ಸ್ಟಿಕ್ಕರನ್ನು ಅಂಟಿಸಲಾಗುತ್ತೆ. ಯಾವುದೇ ದಾಖಲೆಗಳನ್ನು BLOಗಳಿಗೆ ನೀಡುವ ಅಗತ್ಯವಿಲ್ಲ. ಕರಡು ಪ್ರತಿ ಪ್ರಕಟವಾದ ಬಳಿಕ ವ್ಯತ್ಯಾಸ ಕಂಡು ಬಂದರೆ ನೋಟಿಸನ್ನು ಕೊಡಲಾಗುತ್ತೆ. ಇವತ್ತಿನಿಂದ ಜುಲೈ 29ರವರೆಗೂ ಕೂಡ ಮನೆ ಮನೆಗೆ ಭೇಟಿ ನೀಡಿ ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಆ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ಈಗಾಗಲೇ ರಾಜ್ಯ ಚುನಾವಣಾ ಅಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರು ಕೂಡ ಎಸ್ಐಆರ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿದ್ದಾರೆ. ಅದನ್ನು ಅಧಿಕಾರಿಗಳು ಕೂಡ ಸ್ವೀಕರಿಸಿದ್ದಾರೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3 ಆಕ್ಷೇಪಣೆಗಳ ವಿಚಾರಣೆಯೂ ಕೂಡ ನಡೆಯುತ್ತೆ. ಹಂತ ಹಂತವಾಗಿ ಈ ಪ್ರಕ್ರಿಯೆ ನಡೆಯಲಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಂದರೆ 30ನೇ ಜೂನ್ನಿಂದ 29 ಜುಲೈವರೆಗೂ ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕ್ರಮ ಚಾಲುವಾಗಿದೆ. ಅದರ ಪ್ರಕಾರ ನನ್ನ ಮನೆಗೆ ಸಮೇತ ನಮ್ಮ BLO ಅವರು ಶ್ರೀ ಅಂಕಣ್ಣ ಅವರು ನಮಗೆ ಫಾರ್ಮ್ ಕೊಟ್ಟಿದ್ದಾರೆ. ನಂದು, ನನ್ನ ಮನೆಯವ್ರದ್ದು, ನನ್ನ ಮಗಂದು ಫಾರ್ಮ್ ಕೊಟ್ಟಿದ್ದಾರೆ. ನಾವು 3 ಜನ ಫಾರ್ಮನ್ನು ತುಂಬಿ ನಮ್ಮದು ಫೋಟೋವನ್ನು ಹಚ್ಚಿ ಸಹಿ ಮಾಡಿ ಕೊಟ್ಟಿದ್ದೇವೆ. ಇದು ಅಕ್ನಾಲಜ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಇದು ನನ್ನದು ಮತ್ತು ನನ್ನ ಕುಟುಂಬದ್ದು ಮಾಹಿತಿ ಎಲ್ಲರಿಗೂ ಹೇಳ್ತೀನಿ. ಸೊ ನಾನು ಕರ್ನಾಟಕದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಇವತ್ತಿನಿಂದ 29 ಜುಲೈ ಒಳಗಾಗಿ ತಮ್ಮ ಮನೆಗೆ BLOಗಳು ಬಂದು ಎನ್ಯುಮರೇಷನ್ ಫಾರ್ಮನ್ನು ಖಂಡಿತವಾಗಿ ವಿತರಣೆ ಮಾಡ್ತಾರೆ. ದಯವಿಟ್ಟು ಅವ್ರ BLOಗಳಿಂದ ಫಾರ್ಮನ್ನು ತೊಗೊಂಡು ಫೋಟೋ, ಹಳೆಯ ಫೋಟೋ ಇದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಹಚ್ಚಿ ತಮ್ಮದು ಮಾಹಿತಿಯನ್ನು ಫಿಲ್ಲಪ್ ಮಾಡಿ ಸಹಿ ಮಾಡಿ ಕಡ್ಡಾಯವಾಗಿ BLOಗೆ ವಾಪಸ್ ಕೊಡಿ ಫಾರ್ಮ್ಸನ್ನು ಎಂದು ನಾನು ತಮ್ಮೆಲ್ಲರ ಹತ್ರನೂ ವಿನಂತಿ ಮಾಡ್ತೀನಿ. ಫೋಟೋ ಕಡ್ಡಾಯವಲ್ಲ ಎಂದು ನಾವೆಲ್ಲರಿಗೂ ಹೇಳಿದ್ದೀವಿ ಮೊದಲೇ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಆದರೆ ಫೋಟೋ ಹಳೆಯದಿದ್ದರೆ ದಯವಿಟ್ಟು ಹೊಸ ಫೋಟೋ ಹಾಕಬೇಕು. ಯಾಕೆಂದರೆ ಈ ನಾವು ಎಕ್ಸಸೈಸ್ ಮಾಡೋದೇ ಫೋಟೋ ಎಲೆಕ್ಟ್ರಾನ್ ರೋಲ್ ಚೆನ್ನಾಗಿ ನಮ್ಮ ವೋಟರ್ ಲಿಸ್ಟು ಕ್ಲಿಯರಾಗಿ ಕಾಣಬೇಕೆಂಬುದಕ್ಕೋಸ್ಕರ. ಸೊ ಹಲವಾರು ಸಂದರ್ಭಗಳಲ್ಲಿ ಕೆಲವರು ತುಂಬ ಹಳೆಯ ಫೋಟೋ, 10 ವರ್ಷ ಹಳೆಯ ಫೋಟೋ ಎಲ್ಲ ಇರ್ತದೆ. ಅಂಥದ್ರಲ್ಲಿ ದಯವಿಟ್ಟು ಹೊಸ ಫೋಟೋ ಹಾಕಿ. ಅಕಸ್ಮಾತ್ ತಮ್ಮ ಹತ್ರ ಫೋಟೋ ಇಲ್ಲಾಂದರೆ ತಾವು BLOಗೆ ಹೇಳಿದರೆ BLO ತನ್ನ ಮೊಬೈಲಿಂದಾನೇ ಅದನ್ನು ತೊಗೊಳ್ತಾ ಸಾಧ್ಯ, ಅದೂ ಅವಕಾಶ ಇದೆ. ಎನ್ಯುಮರೇಷನ್ ನಾನು ಸಮೇತ ಯಾವ ದಾಖಲಾತಿ ಕೊಟ್ಟಿಲ್ಲ. ಎನ್ಯುಮರೇಷನ್ ಫೇಸಲ್ಲಿ ಎಲ್ಲ ಮತದಾರರು ತಮ್ಮ ಮಾಹಿತಿಯನ್ನು ಅಂದರೆ 2002 SIRಲ್ಲಿ ಇದ್ದ ಮಾಹಿತಿಯನ್ನು ಫಿಲ್ ಮಾಡಿದರೆ ಸಾಕು. ಉದಾಹರಣೆಗೆ ನಂದು ತೊಗೊಂಡ್ರೆ ನಂದು ಹೆಸರು 2002ರಲ್ಲಿ ಇತ್ತು, ಅದನ್ನು ಫಿಲ್ ಮಾಡಿದ್ದೀನಿ. ಈಗ ಸಹಿ ಮಾಡಿದ್ದೀನಿ, ಫೋಟೋ ನಂದು ಹೊಸ ಫೋಟೋ ಹಚ್ಚಿದ್ದೀನಿ, ನಾನು ಕೊಟ್ಟಿದ್ದೀನಿ. ಸೊ ಇಷ್ಟೇ ನಾವು ಕೇಳೋದು. ಯಾವುದು ಅದು ಆ್ಯಪಲ್ಲಿ ಇರ್ತದೆ. ನಾನು ಇದು ಫಾರ್ಮಲ್ಲಿ ತೋರ್ಸೋಕ್ಕಾಗಲ್ಲ. ಈಗ ಅಕಸ್ಮಾತ್ ಯಾಕೆ ಫೋಟೋ ಕೇಳ್ತೀವಿ ಅಂದರೆ ಇಲ್ಲಿ ತಮ್ಮದು ಹಳೆಯ ಫೋಟೋ ಬಂದಿರ್ತದೆ. ಇದು ಹಳೆಯ ಫೋಟೋ ಕ್ಲಿಯರ್ ಇದ್ದರೆ ತೊಂದರೆ ಇಲ್ಲ. ಅಕಸ್ಮಾತ್ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ದಯವಿಟ್ಟು ತಮ್ಮ ಹೊಸ ಫೋಟೋವನ್ನು ಇಲ್ಲಿ ಹಚ್ಚಿ ಕೊಟ್ಟರೆ ಅನುಕೂಲ ಆಗ್ತದೆ.